ಹೊಸ ಅಧ್ಯಕ್ಷರ ಆಯ್ಕೆಗಾಗಿ ಇವತ್ತು ನಮ್ಮ ಜಿಲ್ಲೆಯ ಅಧ್ಯಕ್ಷರು ಶಾಸಕ ಮಿತ್ರರು ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕೋರ್ ಕಮಿಟಿಯನ್ನು ಕರೆದಿದ್ದೀವಿ. ಇವತ್ತು ಕೋರ್ ಕಮಿಟಿಯಲ್ಲಿ ನಾವೆಲ್ಲರೂ ಭಾಗವಹಿಸಿ ಮುಂದಿನ ಜಿಲ್ಲಾ ಅಧ್ಯಕ್ಷರು ಯಾರಾಗಬೇಕು ಅಂತಕ್ಕಂಥದ್ದನ್ನ 3 ಜನರ ಹೆಸರು ಆಯ್ಕೆ ಮಾಡಿ ಇವತ್ತ ನಮ್ಮ ಜಿಲ್ಲಾ ಇನ್ಚಾರ್ಜ್ ಇರ್ತಕ್ಕಂಥ ಬಸವರಾಜ್ ಮುತ್ತಿಮೂಡವರು ಕಲಬುರಗಿ ಗ್ರಾಮೀಣ ಶಾಸಕರು ಅವ್ರನ್ನ ಇವತ್ತಲ್ಲಿ ಚುನಾವಣೆ ಅಧಿಕಾರಿಗಳಾಗಿ ನಮ್ಮ ಜಿಲ್ಲೆಗೆ ಹಾಕಿರ್ತಕ್ಕಂಥದ್ದು. ಅವರ ಒಂದು ಮುಖಂಡತ್ವದಲ್ಲಿ ಮತ್ತು ನಮ್ಮ ಜಿಲ್ಲೆ ಅಧ್ಯಕ್ಷರು ನಮ್ಮ ಶಾಸಕರು ಅಧ್ಯಕ್ಷತೆಯಲ್ಲಿ ಇವತ್ತ 3 ಜನ ಹೆಸರನ್ನು ನಾವು ರಾಜ್ಯ ಮಟ್ಟಕ್ಕೆ ಕಳಿಸಿರ್ತಕ್ಕಂಥದ್ದು. ಇದರ ಜೊತೆಯಲ್ಲಿ ಪಕ್ಷದಲ್ಲಿ ನಡೀತಕ್ಕಂಥ ಅನೇಕ ಘಟನೆಗಳು ಇವತ್ತು ಅನೇಕ ಜನ ಹೇಳಿಕೆ ಕೊಟ್ಟು ಇವತ್ತು ರಾಜ್ಯಾಧ್ಯಕ್ಷರು ಇರಬಹುದು, ಇನ್ನೊಂದಿರಬಹುದು, ಈ ರೀತಿ ಹೇಳಿಕೆಗಳು ಕೊಡೋದ್ರಿಂದ ಪಕ್ಷದಲ್ಲಿ ಅನೇಕ ಸ್ವಲ್ಪ ಸಮಸ್ಯೆಗಳು ಉದ್ಭವಿಸ್ತಕ್ಕಂಥದ್ದು, ಕಾರ್ಯಕರ್ತರಲ್ಲಿ ಗೊಂದಲಗಳನ್ನು ಆಗ್ತಕ್ಕಂಥದ್ದನ್ನು ಇವತ್ತು ನಾವು ಕಾಣ್ತಾ ಇದೀವಿ. ಅದಕ್ಕಾಗಿ ಮುಂದಿನ ದಿನಗಳಲ್ಲಿ ಇದೆಲ್ಲ ಸ್ಟಾಪ್ ಆಗಬೇಕು. ಯಾಕಂದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರತಿ ಜಿಲ್ಲೆಗಳಲ್ಲಿರ್ತಕ್ಕಂಥ ಕಾರ್ಯಕರ್ತರು ಬಹಳಷ್ಟು ಬೇಜಾರು ಮಾಡ್ಕೊಂತಿದ್ದಾರೆ. ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗ್ಲಿ, ರಾಜ್ಯ ಮೊದಲು ಪಕ್ಷ ಕಟ್ಟಿ ಬೆಳೆಸಂತವ್ರ ಬಗ್ಗೆ ಮಾತನಾಡ್ತಕ್ಕಂಥದ್ದಾಗ್ಲಿ, ಇದು ನಿಲ್ಲಬೇಕಾಗಿದೆ. ಇದನ್ನು ನಿಲ್ಲಿಸ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಇವತ್ತು ನಮ್ಮ ರಾಜ್ಯ ಹೈಕಮಾಂಡ್ ಇರಬಹುದು, ಇವತ್ತು ರಾಷ್ಟ್ರೀಯ ಹೈಕಮಾಂಡದ ಇದ್ರ ಮೇಲೆ ಒತ್ತಡವನ್ನು ಹಾಕ್ತಾ ಇದೀವಿ. ನಾವು ಇದು ನಿಲ್ಲಬೇಕು. ಪಕ್ಷ ಸಂಘಟನೆ ಆಗ್ತಾ ಇದೆ. ನಮ್ಮ ಪಕ್ಷ ಬಹಳ ಬಲಿಷ್ಠವಾಗಿದೆ, ಶಕ್ತಿಯುತವಾಗಿದೆ. ಅದನ್ನ ನಾವು ಬೇರೆದವರು ಅದರ ದುರುಪಯೋಗ ತಗೋಬಾರ್ದು. ಅದಕ್ಕಾಗಿ ಮುಂದೆ ಬರುವ ಚುನಾವಣೆಗಳಲ್ಲಿ ಯಾವುದೇ ಪರಿಣಾಮ ಬೀರಬಾರ್ದು, ಅಡ್ಡ ಪರಿಣಾಮ ಬೀರಬಾರ್ದು. ಹೀಗಾಗಿ ರಾಜ್ಯಾಧ್ಯಕ್ಷರ ಮೇಲೆ ಯಾವುದೇ ಅಪಾದನೆ ಮಾಡ್ತಕ್ಕಂಥದ್ದಾಗಲಿ, ಅವ್ರ ಮೇಲೆ ಹೇಳಿಕೆಗಳು ಕೊಡ್ತಕ್ಕಂಥದ್ದಾಗಲಿ, ಅವ್ರ ಬಗ್ಗೆ ಮನಸ್ಸು ನಿಂದಿಸಿ ಮಾತಾಡ್ತಕ್ಕಂಥದ್ದಾಗಲಿ, ಇದಕ್ಕೆ ನಿಲ್ಲಬೇಕು ಅಂತಕ್ಕಂಥದನ್ನ ಹೇಳಿಕೆ ಕೊಡುವಂಥವ್ರ ಮೇಲೆ ನಾವು ಮನವಿ ಮಾಡ್ಕೊಂತೀವಿ. ಮೊದಲು ಫಸ್ಟ್ ಇದು ನಿಲ್ಲಬೇಕು. ನಿಲ್ಲದೆ ಇದ್ರೆ ಇದು ಪಕ್ಷದಲ್ಲಿ ದೊಡ್ಡ ಸಮಸ್ಯೆಗಳನ್ನು ಉದ್ಭವಿಸಿದೆ ಅಂತಕ್ಕಂಥದ್ದು ಇದೆ. ಅದನ್ನ ಮುಂದಿನ ದಿನಗಳಲ್ಲಿ ಇದು ಕಂಪ್ಲೀಟ್ ಪೂರ್ಣ ಆಗಿ ಒಕ್ಕಟ್ಟಿನಿಂದ ಪಕ್ಷವನ್ನ ಕಟ್ಟಿ ಬೆಳೆಸ್ತಕ್ಕಂಥದ್ದು ಎಲ್ಲರೂ ಪ್ರಯತ್ನ ಮಾಡೋಣ ಅಂತಕ್ಕಂಥದ್ದು ಈ ತೀರ್ಮಾನ ಕೂಡ ನಾವು ಮಾಡಿದ್ದೀವಿ. ಖಂಡಿತವಾಗಿ ಆ ಕೆಲಸವನ್ನು ನಾವು ಮಾಡ್ತೀವಿ. ಇವತ್ತು ಏನು ಏಮ್ಸ್ ಇವತ್ತು ಹೋರಾಟ ನಡೀತಾ ಇದೆ, ಇದು 1000 ದಿನಗಳ ಪೂರೈಸಿರ್ತಕ್ಕಂಥದ್ದು. ಇದು ಪ್ರತಿಯೊಬ್ಬರು, ಇದು ಒಂದು ಪಕ್ಷಕ್ಕೆ ಸೀಮಿತವಾದದ್ದಲ್ಲ. ಈ ಹೋರಾಟ ಇದು ಎಲ್ಲರಿಗೂ ಸಂಬಂಧಪಟ್ಟಿರ್ತಕ್ಕಂಥ ಹೋರಾಟ. ಇದು ಪಕ್ಷಾತೀತವಾಗಿ ಹೋರಾಟ ಮಾಡಿ ತಗೋಬೇಕಾಗಿರ್ತಕ್ಕಂಥದ್ದು. ಇದು ಬಜೆಟ್ ಮಂಡನೆ ಆಗೋದಕ್ಕಿಂತ ಮೊದಲೇ ಏನಾದ್ರೂ ನಾವು ಈ ಪ್ರಯತ್ನವನ್ನ ಮಾಡಿ ಹೋಗಿ ಒತ್ತಡ ಹಾಕಿ ನಾವು ಮಾಡಿಸಬಹುದಾಗಿತ್ತು. ಇಲ್ಲಿಯವರು ಯಾರು ಇದ್ರ ಬಗ್ಗೆ ಇವತ್ತು ಬಂದು ಹೇಳಿಕೆಗಳು ಕೊಡ್ತಕ್ಕಂಥದ್ದು ಬಹಳ ಮಂದಿ ಹೇಳ್ತಾರೆ. ಆದ್ರೆ ಮನಪೂರ್ವಕವಾಗಿ ಕೆಲಸ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಪಕ್ಷಾತೀತ ಬೇಡ. ಇಂಥ ಹೋರಾಟಗಳಿಗೆ, ಇಂಥ ಹೋರಾಟಗಳು ಹೆಂಗಾಗ್ಬೇಕಂದ್ರೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯೆ ಸಿಗಬೇಕಾಗಿದೆ, ನಮ್ಮ ಮಕ್ಕಳಿಗೆ ಒಳ್ಳೆ ಒಂದು ಬುದ್ಧಿವಂತರಾಗಬೇಕಾಗಿದೆ, ನಮ್ಮ ಜಿಲ್ಲೆಗೆ ಸಿಗತಕ್ಕಂಥ ಅವಕಾಶಗಳು ಸಿಗಬೇಕಾಗಿದೆ. ಇವತ್ತು ರಾಜ್ಯ ಸರ್ಕಾರದಿಂದ ಇರಬಹುದು, ನಮ್ಮ ಕೇಂದ್ರ ಸರ್ಕಾರದಿಂದ ಇರಬಹುದು. ಇದು ಮಾಡಬೇಕಾದ ನಮ್ಮ ಕರ್ತವ್ಯಗಳಿದು. ಯಾಕಂದ್ರೆ ಜನರು ನಮ್ಮನ್ನ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಏನಾದರೂ ಜಿಲ್ಲೆಯಲ್ಲಿ ಒಳ್ಳೆ ಒಳ್ಳೆ ಕೆಲಸಗಳಾಗ್ತಾವ ಅಂತಕ್ಕಂಥ ವಿಶ್ವಾಸದಿಂದ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಆ ವಿಶ್ವಾಸ ಉಳಿಸ್ಕೊಳ್ಳೋದಕ್ಕೋಸ್ಕರ, ಜನರು ಏನಿಟ್ಟಂತ ನಂಬಿಕೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಖಂಡಿತವಾಗಿ ಈ ಪ್ರಯತ್ನವನ್ನು ನಾವು ಮಾಡ್ತೀವಿ. ಇವತ್ತೇನು ನಮ್ಮೆಲ್ಲ ಬಿಜೆಪಿ ಬರೇ ಕೋರ್ ಕಮಿಟಿ ಸದಸ್ಯಗಳಂತಲ್ಲ, ಶಾಸಕರುಗಳು, ಮಾಜಿ ಶಾಸಕರುಗಳು, ಎಲ್ಲ ಪಕ್ಷದ ಹಿರಿಯರು ಏನು ಇವತ್ತು ಹೋರಾಟಗಾರರ ಅವರೆಲ್ಲರ ಸಮ್ಮುಖದಲ್ಲಿ ಹೋಗಿ ಕೇಂದ್ರ ಸರ್ಕಾರದಲ್ಲಿ ನಾವು ಒತ್ತಡವನ್ನು ಹಾಕಿ ಹೇಮ್ಸ್ ತಗೊಳ್ತಕ್ಕಂಥ ವ್ಯವಸ್ಥೆನ ಖಂಡಿತವಾಗಿ ಮಾಡ್ತೀವಿ. ಇದಕ್ಕೆ ನಮ್ಮ ಯಾವತ್ತೂ ಬೆಂಬಲ ಇರುತ್ತೆ. ಯಾಕಂದ್ರೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.